ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಫ್ರೆಂಡ್ಸ್. ಇವತ್ತು ನಾವು ಪಾಲಕ್ ಸೊಪ್ಪಿನ ಒಂದು ಬೋಂಡನ ಮಾಡೋಣ. ನೋಡಿ, ಈಗಾಗಲೇ ನಾನು ಪ್ರಿಪೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಸಹ ಇದೆ. ಈಗಂತೂ ಸಮ್ಮರ್ ಹಾಲಿಡೇಸು, ಎಲ್ಲರೂ ಮನೆಯಲ್ಲೇ ಇರ್ತೀರಾ. ಸೊ ಎಲ್ಲರೂ ನೀವು ಒಮ್ಮೆ ಟ್ರೈ ಮಾಡಿ. ಈಗ ಸಾಯಂಕಾಲ ಆಗಿದೆ, ಸೊ ಈವ್ನಿಂಗು ಸ್ನ್ಯಾಕ್ಸ್ಗಾಗಿ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಒಂದು ಬೋಂಡ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಪಾಲಕ್ ಸೊಪ್ಪನ್ನ ಬರೀ ಎಲೆಗಳನ್ನ ಬಿಡಿಸ್ಕೊಂಡು ಒಂದು 2 ಟೈಮ್ಸ್ ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಒಂದು ಕಡೆ ನಾನಿಲ್ಲಿ ಎಣ್ಣೆನ ಸಹ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬೋಂಡ ಕರಿಯೋದಕ್ಕೆ ಎಣ್ಣೆ ಕಾಯೋದಕ್ಕೆ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಪಾಲಕ್ ಸೊಪ್ಪನ್ನ ನೋಡಿ, ಇಲ್ಲಿ ಸಣ್ಣಕ್ಕೆ ಹಚ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು ನೀಟಾಗಿ. ಪಾಲಕ್ ಸೊಪ್ಪು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಹಾಗಾಗಿ ನಾವಿಲ್ಲಿ ಈವ್ನಿಂಗ್ ಟೈಮಲ್ಲಿ ಕಾಫಿ ಜೊತೆ ಈ ಬೋಂಡನ ಸಹ ನಾವು ತಿನ್ಬೋದು ಸ್ನ್ಯಾಕ್ ಆಗಿ. ಒಂದೊಂದು ಸರಿ ನಾವು ಬೇಳೆ ಸಾಂಬಾರು ಅಥವಾ ಸೊಪ್ಪು ಸಾರು ಮಾಡಿದಾಗ ಸಹ ನಾವು ಇದನ್ನು ಸೈಡ್ ಡಿಶ್ ಆಗಿ ಸಹ ನಾವು ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ. ಸೊ ಇಲ್ಲಿ ಪಾಲಕ್ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು 3ರಿಂದ 4 ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವೇ. ನಂತರ ಸ್ವಲ್ಪ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಸಹ ಫ್ರೆಶ್ ಆಗಿತ್ತು, ಸೊ ಕರಿಬೇವಿನ ಸೊಪ್ಪನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂತರ ಸೋಂಪು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮತ್ತು ಅರಿಶಿನ ಸ್ವಲ್ಪ ತಗೋಬೇಕು. ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ. ನಂತರ ಜೀರ್ಣ ಚೆನ್ನಾಗಾಗೋದಕ್ಕೆ ಅಂತ ಇಲ್ಲಿ ಓಂಕಾಳನ್ನ ನಾನಿಲ್ಲಿ ಅಜ್ವಾನ ಅಥವಾ ಓಂಕಾಳನ್ನ ಇಲ್ಲಿ ಸ್ವಲ್ಪ ತಗೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಸೊ ಈಗಾಗಲೇ ಈ ಸೊಪ್ಪಲ್ಲಿ ಮತ್ತು ಈರುಳ್ಳಿಯಲ್ಲಿ ನೀರನ್ನೋದು ಇರುತ್ತೆ. ನೀರಿನ ಅಂಶ ಇರೋದ್ರಿಂದ ನೀಟಾಗಿ ನಾವು ಒಮ್ಮೆಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇದರಲ್ಲೇ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಕಡಲೆ ಹಿಟ್ಟು ಅಷ್ಟೇ ಜರಡಿ ಹಿಡಿದು ಈಗಾಗಲೇ ತಗೊಂಡಿದ್ದೀನಿ 1 ಕಪ್ಪಷ್ಟು. ಫುಲ್ಲು 1 ಕಪ್ಪು ಹಾಕಬಾರ್ದು. ಈ ಒಂದು ಮಿಕ್ಸ್ ಮಾಡ್ತಾ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಸ್ವಲ್ಪ ನೀರು ಬೇಕಾಗಿದ್ದರೆ ಮಾತ್ರ ಒಂಥರ ಚಿಮ್ಸ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ನೋಡಿ, ಈಗ ಎಣ್ಣೆ ಈಗಾಗಲೇ ನಾನಿಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆನೂ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಈ ಬೋಂಡನ ನಾವು ಕರಿಬೇಕಾಗುತ್ತೆ. ಸೊ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ನೋಡಿ, ಈಗ ಒಳ್ಳೆ ಚೆನ್ನಾಗಿ ಇದನ್ನು ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಚೆನ್ನಾಗಿ ಈ ಸೊಪ್ಪು, ಪಾಲಕ್ಕಿ ಸೊಪ್ಪು ಮತ್ತು ಉಪ್ಪು ಎಲ್ಲ ನೋಡಿ ಹಾಕ್ಕೋಬೇಕು. ನೋಡಿ, ಈ ಥರ ಉಂಡೆಯನ್ನು ಮಾಡಿ ಒಂದು ಪ್ಲೇಟ್ಗೆ ನಾವು ಇಟ್ಕೋಬೇಕಾಗುತ್ತೆ. ಈ ಹದಕ್ಕೆ ನೀಟಾಗಿ ಕಲಿಸ್ಕೊಂಡು ಒಂದೊಂದೇ ಉಂಡೆ ಥರ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಇದಕ್ಕೆ ನಾವು ಸ್ವಲ್ಪ ಕಾದಿರೋ ಎಣ್ಣೆನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಒಂದು ಈಗಾಗಲೇ ಕಾಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ಹಾಗಾಗಿ ಫಸ್ಟಲ್ಲಿ ಮರುತ್ತೆ. ಸೊ ಈಗ ಮತ್ತೆ 2ರಿಂದ 3 ಸ್ಪೂನಷ್ಟು ಈ ಬೋಂಡ ಹಿಟ್ಟಿಗೆ ಹಾಕ್ಕೊಂಡು 2ರಿಂದ 3 ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಬಿಸಿ ಎಣ್ಣೆ, ಕಾದಿರೋ ಎಣ್ಣೆ ಸ್ವಲ್ಪ 1-2-3 ಸ್ಪೂನ್ ಹಾಕೋದ್ರಿಂದ ತುಂಬ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಯಾವುದೇ ರೀತಿಯ ಸೋಡಾನ ಸಹ ನಾನಿಲ್ಲಿ ಉಪಯೋಗಿಸಿಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ಉಂಡೆನ ಮಾಡಿ ಇಟ್ಕೋಬೇಕು ಒಂದೊಂದೇ ಪ್ಲೇಟಲ್ಲಿ. ನೋಡಿ, ಈಗ ಎಣ್ಣೆ ಕಾದಿದೆ. ಸೊ ಈಗ ಒಂದೊಂದೇ ಈ ಬೋಂಡವನ್ನು ಅದರಲ್ಲಿ ಬಿಡೋಣ. ಬೋಂಡ ಹಿಟ್ಟನ್ನು ಅದರಲ್ಲಿ ಬಿಡೋಣ. ಸೊ ಮೀಡಿಯಂ ಫ್ಲೇಮಲ್ಲಿ, ಅಂದರೆ ಫಸ್ಟು ಎಣ್ಣೆ ಕಾದಿರ್ಬೇಕು ಚೆನ್ನಾಗಿ. ಆಮೇಲೆ ಒಂದು ಮೀಡಿಯಂ ಫ್ಲೇಮಲ್ಲೇ ಒಂದೊಂದೇ ಈ ಬೋಂಡ ಹಿಟ್ಟನ್ನು ಅದರಲ್ಲಿ ಹಾಕ್ಕೋಬೇಕು. ಈ ಬಾಲ್ಸ್ನೆಲ್ಲ, ಈ ಉಂಡೆಗಳನ್ನೆಲ್ಲ ನೀಟಾಗಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಒಬ್ಬೆ ಆಯಿತು, ಅದು ತೆಗೆದುಬಿಟ್ಟೆ. ನೆಕ್ಸ್ಟ್ ಇನ್ನೊಂದು ಒಬ್ಬೆ ಹಾಕ್ತಾ ಇದ್ದೀನಿ ನೋಡಿ. ಸೊ ಈಗ ಎಣ್ಣೆ ಕಾದಿದೆ, ನೀಟಾಗಿ ಅದನ್ನು ಹಾಕ್ಕೋಬೇಕು. ಒಂದು 2 ನಿಮಿಷ ಈ ಬೋಂಡನ ಹಾಕಿದ್ಮೇಲೆ ತಿರುಗಿಸ್ಕೋಬಾರ್ದು, ಆದಷ್ಟು ಅದೇನೆ ಇದಾಗುತ್ತೆ.
ಸೊ ಹಾಗಾಗಿ ಇಲ್ಲಿ ಒಂದೊಂದೇ ಉಂಡೆನ ಹಾಕ್ತಾ ಇದ್ದೀನಿ ನೋಡಿ. ಬೋಂಡ ಅನ್ನೋದು ಮಾಮೂಲಿ ನಾವು ಮನೆಯಲ್ಲಿ ಮಾಡುವಂತಹ ಮಾಮೂಲಿ ಬೋಂಡಾಗಿನ್ನ ಈ ಪಾಲಕ್ ಬೋಂಡ ಅನ್ನೋದು ತುಂಬಾನೇ ರುಚಿಕರವಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದೆ. ಅಂದರೆ ಆಯಿಲಲ್ಲಿ ಕರೆದಿದ್ರು ಸಹ ಇದರಲ್ಲಿ ಪಾಲಕ್ ಸೊಪ್ಪು ಇರೋದ್ರಿಂದ ತುಂಬಾನೇ ಹೆಲ್ತ್ಗೆ ಒಳ್ಳೆಯದು. ನೋಡಿ ಒಂದು 2 ಮಿನಿಟ್ಸ್ ಆದಮೇಲೆ ಈ ಥರ ಬೋಂಡನ ತಿರುಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೀಟಾಗಿ ತಿರುಗಿಸ್ಕೋಬೇಕು, ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆಗಲೇ ನಾನು ಒಂದು ಟೈಮ್ ಹಾಕಿ ತೆಗೆದುಬಿಟ್ಟೆ ಆ ಬೋಂಡ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಒಬ್ಬೆನ ಹಾಕಿದ್ದೀನಿ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಸ್ವಲ್ಪ. ಸೊ ಹೀಗಾಗಿ ನೋಡಿ ಈಗ ತುಂಬ ಚೆನ್ನಾಗಿ ಇದು ಬೆಂದಿದೆ. ಈ ಬೋಂಡವನ್ನು ನಾವು ಟಿಫನ್ ಮಾಡೋ ಚಿತ್ರಾನ್ನ ಇರ್ಬೋದು, ಪುಳಿಯೋಗರೆ ಯಾವುದೋ ಟಿಫನ್ ಮಾಡೋ ಸೈಡ್ ಡಿಶ್ ಆಗಿ ಸಹ ನಾವು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಮ್ಮೆ ಈ ಒಂದು ಪಾಲಕ್ ಸೊಪ್ಪಿನ ಬೋಂಡವನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ, ನನ್ನ ಒಂದು ವೀಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.